ಸೊ ಹಾಯ್ ರೀ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ನನಗೆ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡಕತ್ತೀನಿ. ಎಲ್ಲರ ಲೈಫ್ದಾಗ ಒಂದು ಹಿಂಗೆ ಮೆಮೊರೀಸ್ ಇರುತ್ತಾವಲ್ಲ, ಲೈಕ್ ಹಿಂದಿನ ಟೈಮ್ದಾಗ ನಾವು ಹೆಂಗಿದ್ವಿ ಆ್ಯಂಡ್ ಇವಾಗ ನೋಡಿದ್ರೆ ನಾವು ಇವಾಗ ಹೆಂಗದೀವಿ. ಲೈಕ್ ಹಿಂದಿಂದು ಒಂದು ಸ್ವಲ್ಪ ವಿಚಾರ ಮಾಡಕ್ಕೆ ಹೋದ್ರೆ ನಾವು ಇಂಥ ಪರಿಸ್ಥಿತಿ ಎಲ್ಲ ದಾಟಿ ಬಂದೇವಲ್ಲ ಅಂತ ಮನಸ್ಸಾಗ ಇದು ಆಕೈತಲ್ಲ. ಸೊ ಹಂಗೆ ನಂಗೆ ಗೊತ್ತಿಲ್ಲ, ನನ್ನ ಸಣ್ಣ ಪುಟ್ಟ ವಿಷಯಕ್ಕೆ ಭಾಳ ಜಲ್ದಿ ಹತ್ತು ಬಿಡ್ತೇನೆ. ಆ್ಯಂಡ್ ಲೈಕ್ ನಾ ಹಿಂಗೆ ಸೆನ್ಸಿಟಿವ್ ಅದೇನಿ ಅಂತ ಅಳ್ಕೊತ ಕುಂತು ಬಿಡ್ತೇನೆ. ಬಟ್ ನಂಗೆ ಅಳೋದಿಲ್ಲ, ನಂಗೆ ಬೇಜಾರೂ ಆಗೋದಿಲ್ಲ, ನಂಗೇನೋ ಖುಷಿ ಪಡೋದೈತಿ. ಆ ಟೈಮ್ ಹಂಗಿತ್ತು, ಬಟ್ ಇವಾಗ ಹಂಗಿಲ್ಲ. ಭಾಳಷ್ಟು ಇಂಪ್ರೂವ್ ಆಗೇವಿ, ಭಾಳಷ್ಟು ಚೇಂಜ್ ಆಗೇವಿ ಅಂತ ಅಂತಾರಲ್ಲ. ಮನುಷ್ಯಾಗ ಪ್ರಾಬ್ಲಮ್ಸ್ ಇರೋದ್ರಿಂದನೇ ಮನುಷ್ಯ ಮುಂದಿನ ಕಲಿತೈತಿ ಅಂತ, ಅಂದರೆ ಮನುಷ್ಯ ಮುಂದಿನ ಕಲಿತಾರಂತ. ಸೊ ಅದೊಂದು ಟೈಮ್ ಹಂಗಿತ್ತು, ಬಟ್ ಇವಾಗ ಭಾಳ ಇಂಪ್ರೂವ್ ಆಗೇವಿ ಅಂತ ಖುಷಿ ಆಗ್ತಿದೆ ನನಗೆ, ಖುಷಿ ಆಗ್ತಿತ್ತು. ಹಾಂ, ಸೊ ಸಾರಿ ರೀ, ಅದು ಆರ್ಡರ್ ಬಂದೈತೆ, ಅದ್ರ ಸಂಬಂಧ ಆ ಹುಡುಗ ನೀವು ಅದ ನಮ್ಗೆ ಗೊತ್ತಿಲ್ಲ, ಸೊ ಅದಕ್ಕೆ ಮಾತಾಡ್ತೀನಿ, ಸಾರಿ. ಸೊ ಲೆಟ್ಸ್ ಕಂಟಿನ್ಯೂ. ಸೊ ಮೊದಲಿಂದೆಲ್ಲ ನೋಡಕ್ಕೆ ಹೋದ್ರೆ ಭಾಳ ಬೇಜಾರಾಗ್ತೈತಿ. ಆ್ಯಂಡ್ ಇವಾಗಿನ ಪೊಸಿಷನ್ದಾಗ ನಾವು ಇದ್ದಿದ್ದು ಭಾಳ ಖುಷಿನೂ ಆಕೈತಿ. ಲೈಕ್ ಒನ್ ಟೈಮ್ದಾಗ ನಾವು ಅಷ್ಟೆಲ್ಲ ಕಷ್ಟ ಸೋಸಿದೆಲ್ಲ, ಇವಾಗ ನಾವು ಚಲೋ ಅದೇವಿ ಅಟ್ ದ ಪಾಯಿಂಟ್ದಾಗ. ಸೊ ಮಳೆ ಅಂತಂದ್ರೆ ಎಲ್ಲರಿಗೂ ಭಾಳ ಇಷ್ಟ, ನನಗೂ ಇವಾಗ ಮಳೆ ಅಂದ್ರೆ ಭಾಳ ಇಷ್ಟ. ಬಟ್ ಅದ ಇನ್ನೊಬ್ರಿಗೆ ಮಳೆ ಅಂತಂದ್ರೆ ಒಂಥರ ಏನಂತಾರದ ಕಷ್ಟನ ಅನ್ಕೋರಿ. ಲೈಕ್ ಒನ್ ಟೈಮ್ದಾಗ ನಮ್ಮ ಪರಿಸ್ಥಿತಿ ಹೆಂಗಿತ್ತು ಗೊತ್ತಾ, ನಾವು ಭಾಳ ಸಣ್ಣವರಿದ್ವಿ. ಒನ್ ಟೈಮ್ದಾಗ ನಾವು ಭಾಳ ಸಣ್ಣವರಿದ್ದಾಗೆ ಏನಾಗ್ತಿತ್ತಂದ್ರೆ, ಬಾಡಿಗೆ ಮನೆಯಾಗಿದ್ವಿ. ನಮ್ಮ ಮನೆಯೆಲ್ಲ ಭಾಳ ಚಲೋ ಇತ್ತು. ಸೊ ಆ ಟೈಮ್ದಾಗ ನಾವು ಸಣ್ಣವರಿದ್ವಿ, ಮಳೆ ಫುಲ್ ಬರ್ತಿತ್ತು. ಸೊ ಮಳೆ ಬಂದ್ರೆ ಅಂದ್ರೆ ಗೋಡೆದಿಂದ ನೀರೆಲ್ಲ ಸೋರುತ್ತಿದ್ದು, ಆ್ಯಂಡ್ ಮ್ಯಾಲಿಂದೆಲ್ಲ ನೀರು ಟಪ್ 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 ಅಂತ ಬೀಳ್ತಿದ್ವಿ. ಆ ಮೂಲ್ಯಾಗ ಒಂದು ಬೋಗನಿ ಅಥವಾ ಈ ಮೂಲ್ಯಾಗ ಒಂದು ಬಕೆಟ್ ಇಡೋದು, ಅದು ತುಂಬಂದ್ರೆ ಮತ್ತು ಸುರು ಕ್ಯಾಸಿ ಮತ್ತು ಅದು ಅಲ್ಲೇ ಇಡೋದು. ಮತ್ತು ಮನೆ ಮುಂದೆ ಒಂದು ಗಟ್ರ ಟೈಪ್ ಇತ್ತು. ಗಟ್ರಿಂದ ಅಷ್ಟು ದೊಡ್ಡ ಗಟರಲ್ಲ, ನಾರ್ಮಲ್ ಸಣ್ಣದು ಒಂದು ಗಟರ್ ಟೈಪ್ ಇತ್ತು. ಸೊ ಅಲ್ಲಿ ಫುಲ್ ಮಳೆ ಬಂದಾಗ ಅದೆಲ್ಲ ತುಂಬಿಡ್ತಿತ್ತು, ತುಂಬಿ ಅವೆಲ್ಲ ನೀರು ಮನ್ಯಾಗ ಬರ್ತಿದ್ದು. ಸೊ ಆ ಟೈಮ್ದಾಗ ನಮ್ಮ ಮನ್ಯಾಗ ಒಂದು ದೊಡ್ಡದು ಟೇಬಲ್ ಇತ್ತು. ಅಲ್ಲಿ ಆ ಟೇಬಲ್ನಾಗ ನಾವು ಟಿ ವಿ ಅದು ಎಲ್ಲ ಇಡ್ತಿದ್ವಿ. ಆಮೇಲೆ ನಮ್ಮ ಮಮ್ಮಿ ನಂಗೆ ಮತ್ತು ನಮ್ಮ ತಂಗಿಗೆ ಅದ್ರ ಮ್ಯಾಗ ಹತ್ತಿಸಿ ಕುಂದಿರ್ತಿದ್ಲ. ಯಾಕಂದ್ರೆ ಮಳೆ ನೀರ್ದಾಗ ನಮ್ಮ ಕಾಲು ತೊಯ್ಬಾರ್ದು, ನಾವು ತೋರಿಸ್ಕೋಬಾರ್ದು, ಮತ್ತು ಜ್ವರ ಬಂದ್ಗಿಂದಾವ. ಆ ಟೈಮ್ದಾಗ ಅಷ್ಟು ಪರಿಸ್ಥಿತಿ ಕೆಟ್ಟಿತ್ತು ನಮ್ದು. ಭಾಳ ಏನಂತಾರದ ಭಾಳ ಬಡವ್ರು ಇದ್ದೀವಿ ನಾವು. ಅಂದರೆ ಇವಾಗಿನ ಸೌಕಾರ ಇದ್ದೀವಿ ಅಂತಲ್ಲ, ಬಟ್ ಅಂದರೆ ಇದ್ವಿ. ಲೈಕ್ ಹಿಂಗೆ ಏನೂ ಪರ್ಚೇಸ್ ಮಾಡೋಕೆ ಆಗ್ತಿರಲಿಲ್ಲ. ಅವಾಗ ನಮ್ಮ ಮಮ್ಮಿ ಒಬ್ಬರೇ ಕೆಲಸ ಮಾಡ್ತಿದ್ರು. ಸೊ ಅವಾಗ ನಮ್ಮ ಮಮ್ಮಿ ನನಗೆ ಮತ್ತು ನಮ್ಮ ತಂಗಿಗೆ ಆ ಟೇಬಲ್ ಮ್ಯಾಗ ಕುಂದಿರ್ಸಿದ್ರು. ಆ ಟೇಬಲ್ ಕಲರ್ ರೆಡ್ ಕಲರ್ ಇತ್ತು, ಮತ್ತು ಫುಲ್ ಬಾರ್ಡರ್ ಅದ್ರ ಬ್ಲ್ಯಾಕ್ ಕಲರ್ ಇತ್ತು. ನಂಗೆ ಮಠ ನೆನಪೈತೆ. ಅದ್ರ ಮ್ಯಾಗ ಹತ್ತು ಕುಂದಿರ್ಸ್ತಿದ್ರು. ಮಳೆ ನೀರು ಎಲ್ಲ ಒಳಗೆ ಬಂದಮೇಲೆ, ಮಳೆ ನಿಂತ ಮೇಲೆ ಒಂದು ಬೋಗನಿ ತೊಗೊಂಡು, ಇಲ್ಲಾಂತಂದ್ರೆ ಒಂದು ಏನದ ದೊಡ್ಡದು ಬಟ್ಲ ಇರ್ತೈತಲ್ಲ, ಅದನ್ನು ತೊಗೊಂಡು ಮನ್ಯಾಗ ನೀರು ಎಲ್ಲ ತುಂಬಿ ಹೊರಗೆ ಚೆಲ್ತಿದ್ರು ಅವ್ರು. ಲೈಕ್ ಹೆಂಗೆ ಅವ್ರಿಗೆ ಚೆಲ್ತಿದ್ರು, ಎಲ್ಲ ಮನೆ ಎಲ್ಲ ಒರೆಸಿಡ್ತಿದ್ರಂದ್ರೆ ಮತ್ತು ಇನ್ನೊಂದು 2-3 ತಾಸು ಆದಮೇಲೆ ಮತ್ತೆ ಮಳೆ ಬರ್ತಿತ್ತು, ಮತ್ತೆಲ್ಲ ಅದ ಹಾಡ ಆಗ್ತಿತ್ತು. ಸೊ ಲೈಕ್ ಆ ಟೈಮ್ದಾಗೆಲ್ಲ ನಾವು ಮಳೆ ಬಂತಂದ್ರೆ ಹೆದರ್ ಬಿಡ್ತಿದ್ದೆ ನಾನು. ಮಳೆ ಬಂತು ಮತ್ತು ಮನ್ಯಾಗೆಲ್ಲ ನೀರು ಬರ್ತೈತಿ, ಹಿಂಗೆ ಲೈಫ್ದಾಗ ಕಷ್ಟ ಅಂತ ಬರಬೇಕು, ಅವಾಗ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತೈತಿ. ಮತ್ತು ನನಗೆ ಇನ್ನೊಂದು ಖುಷಿ ಏನಂತಂದ್ರೆ, ಕಷ್ಟದಿಂದನೇ ಜೀವನದ ವ್ಯಾಲ್ಯೂ ಗೊತ್ತಾಗ್ತೈತಿ. ನನಗೆ ಮೊದಲು ಕಷ್ಟ ಅಂದರೆ ಏನಂತಲೇ ಗೊತ್ತಿರಲಿಲ್ಲ. ಯಾವಾಗ ನಾನು ನನ್ನ ಕಾಲ ಮ್ಯಾಗ ನಿಂತ್ಕೊಂಡೆ, ಆ್ಯಂಡ್ ಪ್ರಾಬ್ಲಮ್ಸ್ ಅಂದರೆ ಏನು, ಅದಕ್ಕೆ ಹೆಂಗೆ ಎದುರಿಸ್ಬೇಕು, ಹೆಂಗೆ ಅದರಿಂದ ಹೊರಗೆ ಬರಬೇಕು ಅಂತ ನಂಗೆ ತಿಳಿದ ಮೇಲೆನ ಇವಾಗ ಏನೋ ಒಂದು ಪ್ರಾಬ್ಲಮ್ ಬಂದ್ರೂ ಅಯ್ಯೋ ನನ್ನ ಕೈಲಿ ಆಗಲ್ಲ, ಇಲ್ಲ ನೀ ಮಾಡ್ಬೇಕಾ, ಲೈಕ್ ಇಂಥದ್ದೆಲ್ಲ ಇದನ್ನು ಬಂದೈತಿ. ಲೈಕ್ ಒನ್ ಟೈಮ್ನಾಗ ಕಷ್ಟ ಆಯ್ತು, ಬಟ್ ಇವಾಗ ನಾನು ಅದನ್ನು ವಿಚಾರ ಮಾಡಿದ್ರೆ ನಂಗೆ ಭಾಳ ಲೈಕ್ ನಾನು ಇಮೋಷ್ನಲ್ ಆಗಿಬಿಡ್ತೇನೆ. ಲೈಕ್ ಒನ್ ಟೈಮ್ದಾಗ ನಾವು ಹಂಗಿದ್ವಿ, ಆ ದೇವ್ರು ನಮ್ಗೆ ಹಂಗೆ ಇದನ್ನು ಕೊಟ್ಟಿದ್ದ. ಬಟ್ ಇವಾಗ ದೇವ್ರು ನಮ್ಗೆ ಚಲೋ ಇಟ್ಟಾನ. ಸಣ್ಣ ಮನೆ ಇರುವತ್ತ್ಯಾಕೆ, ಬಟ್ ಚಲೋ ಅದೇವು, ನಾವು ಆರಾಮದೇವಿ. ಸೊ ಇವಾಗ ಮಳೆ ಬರತ್ತಿತ್ತು ಇಲ್ಲಿ. ಸೊ ನಾನು ಹಂಗೆ ವಿಚಾರ ಮಾಡತ್ತಿದ್ದೆ, ಹೆಂಗಲ್ಲ ನಾವು ಸಣ್ಣ ವಯಸ್ಸಾಗಿದ್ದಾಗ ಹೀಗೆಲ್ಲ ನಾವು
ಕಷ್ಟಪಟ್ಟೀವಿ, ನಿದ್ದೆ ಆಗ್ತಿರ್ಲಿಲ್ಲ ನಮಗೆ. ಅದರ ಸಂಬಂಧ ನಮ್ಮ ಬ್ಯಾಗ್ ಅಂತೂ ಎಲ್ಲ ತೊಯ್ತಿದ್ದು. ಹೇಳ್ಬೇಕಂತಂದ್ರೆ ಭಾಳ ದೊಡ್ಡನ ಸ್ಟೋರಿ ಐತಿ, ಬಟ್ ಅದ ಹೇಳೋಕ್ಕಾಗವತ್ತು ಹೆಂಗೆ ಹೇಳಲಿ ಅಂತೇನ ಭಾಳ ದೊಡ್ಡದನ ಐತದ. ಬಟ್ ಬೇಡ, ಅದೆಲ್ಲ ಹೇಳ್ಕೊಂತ ಕುಂತ್ರ ನಾನು ಅತ್ತೆ ಬಿಡ್ತೇನೆ. ನನಗೆ ಗೊತ್ತೈತೆ, ನನಗೆ ಅಳೋದಿಲ್ಲ. ಬಿಕಾಸ್ ನಾನು ಪ್ರಾಮಿಸ್ ಮಾಡ್ಕೊತೀನಿ, ಯಾವುದೇ ಇಶ್ಯೂ ಇರಲಿ, ಯಾವುದೇ ಟಾಪಿಕ್ ಇರಲಿ, ನಂಗೆ ಅಳೋದಿಲ್ಲ. ನಾ ಹತ್ರ ಭಾಳ ಡೇಂಜರನ್ನು ಆಳ್ತೇನೆ. ಆಜಾವ. ಸೊ 2 ಮಿನಿಟ್. ಹಾಂ ಚಲೇಗ. ಸೊ ನಂಗೆ ಇವಾಗ ಭಾಳ ಖುಷಿ ಆಕೈತಿ ಕಿ ನಾವು ಮೊದಲು ಹಂಗಿದ್ವಿ, ಬಟ್ ಇವಾಗ ಒಂದು ಪೊಸಿಷನ್ದಾಗದ್ದೀವಿ. ಇವಾಗೆಲ್ಲ ನಾವು ತೊಗೋಬೋದು. ಇವಾಗ ಮೊದಲಿನ ಟೈಮ್ದಾಗ ನಮ್ಮ ಕಡೆ ಏನೂ ಇರಲಿಲ್ಲ, ಬಟ್ ಈಗ ಎಲ್ಲ ಐತಿ. ಬಟ್ ನಂಗೆ ಗೊತ್ತಿದೆ ಎಲ್ಲ ಕಾಮನ್ನ ಐತಿ. ಆಗಿನ ಟೈಮ್ದಾಗ ಭಾಳಷ್ಟು ಮಂದಿರಿಗೆ ಎಕ್ಸ್ಪೀರಿಯನ್ಸೂ ಇದ್ದಿರ್ಬೋದು, ಎಕ್ಸ್ಪೀರಿಯನ್ಸ್ನೂ ಆಗಿರ್ಬೋದು. ನಂಗೆ ಗೊತ್ತಿಲ್ಲ, ಇದನ್ನ ನಿಮ್ಮ ಕಡೆ ಶೇರ್ ಮಾಡ್ಕೊಂಡಿದ್ದು ಸರಿ ಆಯಿತು ಸರಿ ಇಲ್ಲೋ ಅಂತ. ಬಟ್ ನಂಗೇನು ಒಂದು ಹೇಳ್ಕೊಬೇಕಂತ ಅನ್ನಿಸ್ತು, ಹಳೆ ನೆನಪದ. ಸೊ ಅದಕ್ಕೆ ನಾನು ನಿಮ್ಮ ಕಡೆ ಎಲ್ಲ ಹೇಳಿದೆ. ಇದ್ರಾಗ ಏನಾರ ತಪ್ಪು ಮಾತಾಡಿದ್ರೆ ಕ್ಷಮಿಸ್ರಿ. ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್. ನಾ ಇನ್ನೂ ಕಷ್ಟಪಡ್ಬೇಕು, ಇನ್ನೂ ಭಾಳಷ್ಟು ಕಲಿಬೇಕು, ಚಲೋತೆಗೆ ದುಡಿಬೇಕು, ಮಾಡಬೇಕು, ನಮ್ಮವ್ವನ ಚಲೋ ನೋಡ್ಕೋಬೇಕು. ನಾ ಭಾಳಷ್ಟು ಕನಸದಾವ, ಅದನ್ನೆಲ್ಲ ನೆನೆಸು ಮಾಡಬೇಕು. ಲೈಫ್ದಾಗ ಎಕ್ಸ್ಪೀರಿಯನ್ಸ್ ಆಗಬೇಕು, ಕಷ್ಟದ್ದೂ ಆಗಬೇಕು, ಚಲೋದೂ ಆಗಬೇಕು, ದುಃಖದೂ ಆಗಬೇಕು. ಅವೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರೆ ನಮ್ಮ ಮುಂದೆ ಜೀವನ ನಡ್ಸೋಕೆ ಈಸಿ ಆಗ್ತೈತಿ ಅಂತ ನಮ್ಮ ಮಮ್ಮಿ ಹೇಳ್ತಾರೆ. ಕಿ ಕಷ್ಟ ಮನುಷ್ಯಾಗ ಇರಬೇಕು, ಆ ಕಷ್ಟದಿಂದನೇ ನಾವಿನ್ನು ಮುಂದೆ ಹೋಗ್ತೇವೆ ಅಂತ. ಸೊ ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಆ್ಯಂಡ್ ನನ್ನ ಮನಸ್ಸಿನ ಮಾತು ಹೇಳ್ಬೇಕಂತ ಇತ್ತು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಫ್ಯಾನ್, ಹಿಂಗೆ ಸಪೋರ್ಟ್ ಮಾಡಿರಿ. ಬಾಯ್.